ಉಸಿರಿ ತೆಗಿತಾರ. ನಿಮಗೇನು ಬೇಕು ಬೇಡಗಳ ಕುರಿತಾಗಿ ನಿಮ್ಮ ಕುಶಲೋಪರಿಯನ್ನು ವಿಚಾರಿಸ್ತಾರ. ಯಾರು? ಸಾಮಾನ್ಯ ವ್ಯಕ್ತಿಗಳಲ್ಲ, ದೊಡ್ಡ ದೊಡ್ಡ ಸಿರಿವಂತರು, ದೊಡ್ಡ ದೊಡ್ಡ ಶ್ರೀಮಂತರು ನಿಮ್ಮ ಸೇವೆಯನ್ನು ಮಾಡ್ತಾರ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ, ಸುವರ್ಣ ಮಂದಿರಕ್ಕೆ ಬರುವಂತಹ ವ್ಯಕ್ತಿಗಳು ಬೇರೆ ಯಾರೂ ಇರಂಗಿಲ್ಲ, ಅವರು ಸಾಕ್ಷಾತ್ ಗುರುನಾನಕರ ಸ್ವರೂಪದವರೇ ಬಂದಿರ್ತಾರ ಅನ್ನುವಂಥ ನಂಬಿಕೆಯೊಳಗೆ ಅವರು ಸೇವಾ ಮಾಡ್ತಾರೆ. ಡಿಸೆಂಬರ್ 9ನೇ ತಾರೀಕಿನಿಂದ ಡಿಸೆಂಬರ್ 30ನೇ ತಾರೀಕಿನವರೆಗೆ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಬರುವಂತಹ ಸುತ್ತಮುತ್ತಲಿನ ಭಕ್ತರು ಏನಿದಾರಲ್ಲ, ಕಲ್ಲಪ್ಪ ಮಲ್ಲಪ್ಪ ಬರಂಗಿಲ್ಲ, ಸಾಕ್ಷಾತ್ ಶಿವಬಸವಜ್ಜನ ಸ್ವರೂಪಿಗಳೇ ಇಲ್ಲಿ ಬರ್ತಾರ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲ ಬರ್ತೀರಲ್ಲ, ಪ್ರಸಾದವನ್ನು ತೆಗೆದುಕೊಂಡು ಬರ್ತೀರಲ್ಲ. ಎಂಥ ಭಾಗ್ಯ ನೋಡ್ರಿ. ಗುರು ನಾನಕರ ಬಗ್ಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ತಲೆಯೊಳಗೆ ಇಟ್ಕೊಳ್ಬೇಕು. ಅವರಷ್ಟು ಈ ಭಾರತವನ್ನು ಅಡ್ಡಾಡಿದವರು ಬೇರೆ ಯಾರೂ ಇಲ್ಲ. ನಿರಂತರ ಸಂಚಾರಿಗಳಾಗಿ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ಕತ್ತಲೈತಲ್ಲ ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಗುರುನಾನಕರು ಮಾಡ್ತಾರೆ. ಗುರುನಾನಕರು ಒಂದು ಮನೆ ಮುಂದೆ ಬಂದು ನಿಂತ್ಕೊಂಡ್ರು, ಭವತಿ ಭಿಕ್ಷಾಂದೇಹಿ ಅಂತ. ಆ ಮನೆ ಮುಂದೆ ಅವ್ರು ಯಾಕೆ ಬಂದಿದ್ರು ಅಂದ್ರೆ, ಆ ಮನೆ ಮೇಲೆ ಒಬ್ಬ 12 ಜೆಂಡ ಹಾರಾಡಿಸಿದ್ರಿ. ಅವ ಎಷ್ಟು ಜೆಂಡ ರೀ? 12 ಜೆಂಡ ಧ್ವಜ ಹಾರಾಡ್ಸಕತ್ತಿದ್ದ. ಭಿಕ್ಷಾಂದೇಹಿ ಅಂತ ಬಂದ್ರಲ್ಲ, ಯಾರೋ ಒಳಗಡೆ ಇರುವಂತಹ ಒಂದು ಸಣ್ಣ ಮಗು ಬಂತು. ನೋಡಿದರು, ನಿಮ್ಮ ತಂದೆ ತಾಯಿ ಎಲ್ಲಿ? ಒಳಗಡೆ ಇದ್ದಾರೆ ಗುರೂಜಿ, ಕರಿ ಅವರನ್ನು. ಶ್ರೀಮಂತ ಬಂದ, ನೋಡಿದ, ಅವನ ಕಣ್ಣುಗಳನ್ನು ಅವ ನಂಬಕ್ಕಾಗಲಿಲ್ಲ. ಸಾಕ್ಷಾತ್ ಪುಣ್ಯದ ಪುತ್ಥಳಿಯಾಗಿರುವಂಥ ಗುರುನಾನಕರು ಮುಂದೆ ಬಂದು ನಿಂತ್ಕೊಂಡಾರ. ಅಪ್ಪ ಅವರ ಒಳಗೆ ಬರ್ರಿ, ಒಳಗೆ ಪಾದ ಇಡ್ರಿ. ಒಳಗೆ ಬಂದರು ಅವರು. ಕುತ್ಕೊಳ್ರಿ. ಕುತ್ಕೊಲಿಲ್ಲ ಅವರು. ಏನು ತಗೊಳ್ತೀರಿ? ನಾ ಏನೂ ತಗೊಳಂಗಿಲ್ಲ ಅಂದರು. ಅಪ್ಪ ಅವ್ರು ಆಶೀರ್ವಾದ ಮಾಡ್ರಿ, ಏನು ಮಾಡಬೇಕಾಗಿದೆ ಹೇಳ್ರಿ, ನಾ ಏನು ಸೇವಾ ಮಾಡ್ಬೇಕು ಹೇಳ್ರಿ ಅಂದರು. ಏನು ಸೇವಾ ಇಲ್ಲಪ್ಪ, ನಿನ್ನ ಮನೆ ಮೇಲೆ 12 ಜೇಂಡ ಹಾರಾಡ್ಸಕತ್ತೀಯಲ್ಲ, 12 ಧ್ವಜಗಳನ್ನು ಹಾರಾಡ್ಸಕತ್ತೀಯಲ್ಲ, ಅದು ಯಾವುದರ ಸಂಕೇತ ಕೇಳಕ್ಕೆ ಬಂದಿನ ನಾನಂದ್ರು ಅವ್ರು. ಅವ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡ್ರಿ ಅವ್ನು ಶ್ರೀಮಂತ. ಅಪ್ಪ ಅವರ ಭಾಳ ಚಲೋ ಪ್ರಶ್ನೆ ಕೇಳಿದ್ರಿ. ದೊಡ್ಡ ದೊಡ್ಡ ಧಾರ್ಮಿಕ ಕೇಂದ್ರಗಳದಾವಂದ್ರೆ ಒಂದೇ ಜೆಂಡ ಹಾರಾಡ್ತಿರ್ತೈತಿ, ನೀವು 12 ಜೆಂಡ ಯಾಕೆ ಹಾರಾಡ್ಸಕತ್ತಿ ಅಂತ ಕೇಳಾಕತ್ತೀರಿ. ನನ್ನ ಮನೆ ಮೇಲೆ 1ನೇ ಜೆಂಡ ಹಾರಾಡುವಾಗ ನನ್ನ ಹತ್ರ 1 ಕೋಟಿ ರೂಪಾಯಿ ರೊಕ್ಕಿತ್ತು. 5 ಜೆಂಡ ಹಾರಾಡುವಾಗ 5 ಕೋಟಿ ರೂಪಾಯಿ ರೊಕ್ಕಿತ್ತು. ಈಗ 12 ಜೆಂಡ ಹಾರಾಡ್ಸಕತ್ತೀನಂದ್ರೆ ಇದರ ಅರ್ಥ ಏನಂದ್ರೆ ನನ್ನ ಮನೆಯೊಳಗೆ 12 ಕೋಟಿ ರೂಪಾಯಿ ಅದಾವ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತೇಳಿ 12 ಕೋಟಿ ರೂಪಾಯಿ ಗೊತ್ತಾಗಲಿ ಜಗತ್ತಿಗೆ. ನೀವು ಮಜಾ ಇದ್ದೀರ ಮತ್ತು ಇದಕ್ಕೂ ಚಪ್ಪಾಳಿ ತಟ್ಟೆ ಬಿಟ್ರಿ. 12 ಕೋಟಿ ಭಾಳ ಖುಷಿ ಆತಪ್ಪ ಅಂದ್ರೆ ಅವ್ರು. ನಾ ಬರಲಿ ಅಂದ್ರೆ ಅಪ್ಪ ಏನಾರು ತೊಗೊಳ್ಬೇಕ್ರಿ, ಆಗಂಗಿಲ್ಲ ಅಂದ್ರು. ಬಂದ ಬಿಟ್ರು ಹೊರಗೆ. ಯಾವಾಗ 12 ಕೋಟಿ ರೂಪಾಯಿ ರೊಕ್ಕದ ಮಾತಾಡಕತ್ತಲ್ಲ, ಹೊರಗೆ ಬಂದ ಬಿಟ್ರು ಅವ್ರು. ನೀವು ಮಹಾತ್ಮರ ಮುಂದೆ ದುಡ್ಡಿನ ಮಾತುಗಳನ್ನು ಆಡಬಾರ್ದು. ನೀವು ಮಹಾತ್ಮರ ಮುಂದೆ ಬೆಳ್ಳಿ ಬಂಗಾರದ ಮಾತುಗಳನ್ನು ಆಡಬಾರ್ದು. ನೀವು ಸಂತರ ಮುಂದೆ ನಿಮ್ಮ ಸಿರಿವಂತಿಕೆಯ ಮಾತುಗಳನ್ನು ದಯವಿಟ್ಟು ಆಡಬಾರ್ದು. ಅವ್ರ ಹತ್ರ ಬಂದಾಗ, ಅಪ್ಪ ನಂದು ಏನೂ ಇಲ್ಲರಿ, ಎಲ್ಲ ನಿಮ್ಮದ ಐತಿ ಅಂತ ತಿಳ್ಕೊಂಡು ವಿನೀತ ಭಾವದಿಂದ ಅವ್ರಿಗೆ ಬಂದು ನೀವು ಶರಣಾಗತರಾಗ್ರಿ. ಮಹಾತ್ಮರು ನಿಮ್ಮೆಲ್ಲ ಕಷ್ಟ ಕೋಟಲೆಗಳನ್ನು ಎಲ್ಲ ಕಿತ್ತು ಹೋಗಿತಾರ, ನಿಮಗೆ ಆಶೀರ್ವಾದ ಮಾಡ್ತಾರೆ. ಇದನ್ನು ನಾವು ಭಾಳ ಲಕ್ಷ್ಯ ಕೊಟ್ಟು ತಿಳಿಯೊಳಗೆ ಇಟ್ಕೋಬೇಕು. ಹೊರಗೆ ಬಂದುಬಿಟ್ರಿ ಅವರು. ಬರ್ತಾನೆ ಕೂತು ಬಂದ ಬಿಟ್ರು ಹೊರಗೆ. ಸ್ವಲ್ಪ ಮುಂದಕ್ಕೆ ಬಂದಿದ್ರು, ಹಿಂತಿರುಗಿ ನೋಡಿದ್ರು, ಅವ್ನು ಕೈ ಮುಕ್ಕೊಂಡು ನಿಂತಿದ್ದ. ಬಾ ಇಲ್ಲ ಅಂತ ಕರೆದ್ರು, ಓಡೋಡಿ ಬಂದ. ಏನು ಮಾಡ್ಬೇಕು ಹೇಳ್ರಿ ಅಪ್ಪ ಅವ್ರ ಅಂದ. ನನ್ನೊಂದು ಕೋರಿಕೆ ಇದೆ, ನೆರವೇರಿಸ್ತೀನಪ್ಪ ಅಂದ. ಡೆಫಿನೆಟ್ಲಿ ರೀ. ತಮ್ಮ ಜೋಳಿಗೆ ಒಳಗಿಂದ 1 ರೂಪಾಯಿ ಕಿಮ್ಮತ್ತಿನ ಸೂಜಿ ತೆಗೆದು ಅವನು ಕೈಯಾಗಿ ಕೊಟ್ರಂತ. ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಈ ದೇಹವನ್ನು ಬಿಡ್ತೀನಿ, ನಾನು ಸತ್ತಿರುವಂಥ ಸುದ್ದಿ ನಿನಗೆ ಗೊತ್ತಾಗ್ತದೆ. ಈ 1 ರೂಪಾಯಿ ಕಿಮ್ಮತ್ತಿನ ಸೂಜಿಯನ್ನು ನನ್ನ ಗದ್ದಿಗೆಯೊಳಗಿಟ್ಟು ನೀನು ಸಮಾಧಿ ಮಾಡಬಹುದಾ ಅಂತ ಕೇಳಿದರು. ಕಣ್ಣಾಗ ನೀರು ಬಂದು ಅವನಿಗೆ. ಇಂಥ ದೊಡ್ಡ ಸೇವಾ ನನಗೆ ಕೊಟ್ರಲ್ರಿ ಅಪ್ಪಾರ, ತರ್ರಿ ಅಂತ ತಿಳ್ಕೊಂಡು ಆ 1 ರೂಪಾಯಿ ಕಿಮ್ಮತ್ತಿನ ಸೂಜಿ ಇಸ್ಕೊಂಡ. ಅವ್ರ ಜೋಳಿಗೆಯಾಗಿಂದ ಕೊಡುವುದನ್ನು ಆ ಶ್ರೀಮಂತನ ಹೆಂಡತಿ ನೋಡ್ತಿದ್ದಳು. ಮನೆಗೆ ಬಂದ ತಕ್ಷಣ ಕೇಳೇ ಬಿಟ್ಲು, ಏನು ಕೊಟ್ರಪ್ಪ ಅವರು? 1 ರೂಪಾಯಿ ಕಿಮ್ಮತ್ತಿನ ಸೂಜಿ ಕೊಟ್ಟಾರ. ಏನು ಮಾಡ್ಬೇಕಂತ ದೇಹವನ್ನು ಬಿಟ್ಟಿರುವಂಥ ಸುದ್ದಿ ಗೊತ್ತಾದ ತಕ್ಷಣ ಈ 1 ರೂಪಾಯಿ ಕಿಮ್ಮತ್ತಿನ ಆ ಸೂಜಿಯನ್ನು ಗದ್ದಿಗೆಯೊಳಗಿಟ್ಟು ಸಮಾಧಿ ಕಟ್ಟಂದಾರ. ಆಕೆ ನಗಾಕತ್ತಿಡ್ರಿ. ಎಲ್ಲಿಟ್ಟಿರಿ ಬುದ್ಧಿ ಅನ್ಲಕ್ಕೆ.
ನೀವರಿ ಎಲ್ಲಿಟ್ಟಿರಿ? ಎಲ್ಲ ಕಡೆ ಪ್ರವಚನ ಹೇಳ್ಕೋತ ಅಡ್ಡಾಡ್ತಾರಲ್ಲ, ಆ ಸ್ವಾಮಿಗಳು ಎಲ್ಲಿಟ್ಟಾರ ಬುದ್ಧಿ ಅನ್ಲಿಕ್ಕೆ? ಹೆಣ್ಮಗಳು ಶಾನೆ ಭಾಳ ಇದ್ದಳ್ರಿ. ಯಾಕೆ ಹಿಂಗ್ಯಾಕಂತಿ ಅಂತ ಅವ ಗಂಡ ಕೇಳಿದ. ಯಾಕೆ ಹಿಂಗಂತಿ ಅಂದ್ರೆ, ಸತ್ತ ಮೇಲೆ ₹1 ಕಿಮ್ಮತ್ತಿನ ಸೂಜಿಯನ್ನು ಇಟ್ಟು ಗದ್ದಿಗೆ ಕಟ್ಟಂತ ತಿಳ್ಕೊಂಡು ಹೇಳ್ತಾರಲ್ಲ, ಮ್ಯಾಲೆ ಹೋಗುವಾಗೇನು ₹1 ಕಿಮ್ಮತ್ತಿನ ಸೂಜಿ ಒಯ್ಯವ್ರದಾರಣ್ಣ ಸ್ವಾಮಿಗಳವರು. ಇಸ್ಕೊಂಡು ಬಂದಿರಲ್ಲ, ನೀವೆಲ್ಲಿಟ್ಟಿರಿ ಬುದ್ಧಿ ಅನ್ಲಿಕ್ಕೆ? ನನಗೆ ಗೊತ್ತಾಗಲಿಲ್ಲ ಬಿಡಂದು ನಾವು. ಹೋಗಿ ಕೊಟ್ಟು ಬರ್ರಿ ಅಂದು ಸ್ವಾಮಿಗಳು. ನಿಂದ್ರಿ ಅಂತ ಹೊಡ್ಕೋತ ಬಂದ. ಯಾಕೆ ಗೊತ್ತಮ್ಮ ಅಂದ್ರೆ ಅವರು, ಏನಿಲ್ಲರಿ ಅಪ್ಪ ಅವರು, ಎಲ್ಲ ಕಡೆ ನೀವು ಪ್ರವಚನ ಹೇಳ್ತೀರಿ, ಯಾವುದೂ ನಮ್ಮ ಜೊತೆಗೆ ಬರಂಗಿಲ್ಲ ಅಂತ ಹೇಳ್ತೀರಿ, ಸತ್ತ ಮೇಲೆ ₹1 ಕಿಮ್ಮತ್ತಿನ ಸೂಜಿ ಇಟ್ಟು ಗದ್ದಿಗೆ ಕಟ್ಟಂತ ತಿಳ್ಕೊಂಡು ಹೇಳ್ತೀರಲ್ಲ, ಹೋಗುವಾಗೇನು ₹1 ಕಿಮ್ಮತ್ತಿನ ಸೂಜಿ ಒಯ್ಯೋರಿದ್ದೀರಾ ನೀವು? ಗುರುನಾನಕರು ನಕ್ಕೆ ಹೇಳಿದ್ರಂತೆ, ಕೇವಲ ₹1 ಕಿಮ್ಮತ್ತಿನ ಸೂಜಿಯನ್ನು ನಾನು ಒಯ್ಯಂಗಿಲ್ಲ ಅಂದಮೇಲೆ ಮನೆ ಮೇಲೆ 12 ಜೇಂಡ ಹರಡ್ಸಕತ್ತಿ, ₹12 ಕೋಟಿ ನೀ ಮೇಲೆ ಒಯ್ಯೋದು ಏನಪ್ಪ? ಅದನ್ನು ಇಲ್ಲೇ ಬಿಟ್ಟು ಹೋಗು. 12 ಕೋಟಿ ರೂಪಾಯಿಗಳನ್ನು ಇಟ್ಕೊಂಡೀನಿ ಅಂತ ಹೇಳ್ತೀಯಲ್ಲಪ್ಪ, 12 ಕೋಟಿ ರೂಪಾಯಿಗಳನ್ನು ನೀನು ಮೇಲೆ ಕೊಯ್ತಿ ಏನು? ಇಲ್ಲ ಒಯ್ಯು. ಇದನ್ನು ಬರೆದವರು ಮೋಳಿಗೆಯ ಮಾರಯ್ಯನವರು. ಕಾಶ್ಮೀರದ ಮಾಂಡವ್ಯಪುರದ ರಾಜನಾಗಿರುವಂತಹ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನು ಕಡಿಯುವಂತಹ ಕಾಯಕವನ್ನು ಮಾಡ್ತಾ ಇದ್ರು. ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತಹ ಮಹಾದೇವ ಭೂಪಾಲ ಎಲ್ಲ ಬಿಟ್ಟು ಕಲ್ಯಾಣಕ್ಕೆ ಬಂದ. ಎಷ್ಟು ಚಂದ ಬಂದ ನೋಡ್ರಿ, ಎಷ್ಟು ಚಂದ ಹೇಳ್ಯಾರ ಅವರು. ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕೆ, ಮಲಗುವುದು ಅರ್ಧ ಮಂಚ, ಒಂದಾವಿನ ಹಾಲು, ಈ ಸಿರಿಯ ನೆಚ್ಚಿ ಕೆಡಬೇಡ. ಭಾಳ ಚಂದ ಹೇಳ್ತಾರೆ, ಸಿರಿಯ ನೆಚ್ಚಿ ಕೆಡಬೇಡ. ಆನೆ ಕುದುರೆ ಬಂಡಿ ಭಂಡಾರ ಬೆಳ್ಳಿ ಕನಕ ರತ್ನ ವಜ್ರ ವೈಡೂರ್ಯ ಇವೆಲ್ಲ ಇದ್ರೆ ಏನದ, ಇವು ಯಾವುದನ್ನು ನೆಚ್ಚಿ ಕೆಡಬೇಡ. ಸಿರಿ ಅನ್ನೋದು ಏನೈತಲ್ಲ, ಬಸವಣ್ಣವ್ರಂತಾರೆ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅನ್ನುವುದು ಸಂತೆಯ ಮಂದಿ. ಸಾಯಂಕಾಲ 4 ಗಂಟೆಗೆ ಸೇರ್ತಾರ, 7 ಗಂಟೆಗೆ ಹೋಗಿಬಿಡ್ತಾರೆ. ಸಿರಿ ಅನ್ನುವುದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಗೊತ್ತಾಗಂಗಿಲ್ಲ. ಇದನ್ನು ನೆಚ್ಚಿ ಕೆಡಬಾರ್ದು. ಮುಂದೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು, ನಿನ್ನ ಹತ್ರ ಇರುವಂತಹ ಒಡವೆಗಳು ಏನದಾವಲ್ಲ ಏನೇನೋ ಆಗಿಬಿಡ್ತಾವ. ಪ್ರಾಣ ವಾಯುವಿನ ಸಂಘ ಆಗ್ತದೆ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಟ್ರಿ ಅಂದರೆ ಮುಗಿದು ಹೋಯ್ತು ಜೀವನ. ಅದು ವಾಯುವಿನ ಸಂಘ. ಅದು ಕೈ ಹಿಡಿದ ಮಡದಿ ಪರರ ಸಂಘ. ನೀನು ಹೋಗುವಾಗ ನಿನ್ನ ಜೊತೆಗೆ ಬರಲ್ಲ ಆಕೆ, ಅವನು ಬರಲ್ಲ, ಯಾರೂ ಬರಲ್ಲ. ಸಾವಿಂಗೆ ಸಂಗಡವಾರು, ಹೂ ವಿಲ್ ಕ್ರೈ ವೆನ್ ಯು ಡೈ. ಯಾರು ಹೇಳ್ತಾರಪ್ಪ ನೀನು ಸತ್ರೆ? ಯಾರೂ ಒಳಂಗಿಲ್ಲ. ಬರೆದಿಟ್ಟುಕೊಡ್ರಿ ನೀವು. ಮೊನ್ನೆ ಹೇಳಿದ್ನಲ್ಲ, ಯಾರೂ ಒಳಂಗಿಲ್ಲ. ಯಾರು ಹೇಳ್ತಾರ ನೀನು ಸತ್ತರೆ ಅಳುವವರು ಯಾರು? ಸಾವಿಂಗೆ ಸಂಗಡವಾರು. ನಿಮಗೆ ಸಾವು ಯಾವಾಗ ಬರ್ತೈತೆ ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಮಹಾತ್ಮರನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಬರೆದಿಟ್ಕೊಳ್ಳಿ. ಯೋಗಾನಂದ ಪರಮಹಂಸರು ಅಂತ ಒಬ್ಬ ಸ್ವಾಮಿಗಳಿದ್ದರು ಭಾರತದೊಳಗೆ. ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅಂತ ಒಂದು ಗ್ರಂಥದ, ದಯವಿಟ್ಟು ಓದ್ರಿ. ಅವರು ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಭಾರತದ ಯೋಗವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡ್ತಾರೆ, ಅಭಿಯಾನ ಶುರು ಮಾಡ್ತಾರೆ. ಎಲ್ಲ ಶಿಷ್ಯರು ಅವ್ರ ಭಕ್ತರಾದರು. ಎಲ್ಲರೂ ಯೋಗವನ್ನು ಕಲೀಲಿಕ್ಕೆ ಹತ್ತಿದ್ರು, ಪ್ರಾಣಾಯಾಮ ಕಲೀಲಿಕ್ಕೆ ಹತ್ತಿದ್ರು, ಕ್ರಿಯಾಯೋಗವನ್ನು ಮಾಡ್ಲಿಕ್ಕೆ ಹತ್ತಿದ್ರು. ಎಲ್ಲ ಜನರು ಬರ್ತಾ ಇದ್ರು. ಸಾವಿರ ಜನ ಎಲ್ಲ ಅವ್ರ ಮಾತುಗಳನ್ನು ಕೇಳುವುದಕ್ಕಾಗಿ ಬರ್ತಿದ್ರು. ಕ್ರಿಯಾಯೋಗ ಅಂದರೆ ಏನು ಅನ್ನೋದು ಹೇಳ್ತಿದ್ರು. ಒಂದು ಸಾರಿ ಹೇಳೇ ಬಿಟ್ರಿ, ಹಿಂಗೆ ಸಭಾ ತುಂಬಿತ್ರಿ, ನಾನನ್ನೋ ದೇಹವನ್ನು ಬಿಡ್ತೀನಿ, ಈ ದೇಹವನ್ನು ಬಿಟ್ಟ ಮೇಲೆ ನಿಮಗೆ ಎಷ್ಟು ದಿನ ಆಗ್ತದೆ ಅಷ್ಟು ದಿನ ಈ ದೇಹವನ್ನು ಇಡ್ರಿ. ಈ ದೇಹದಿಂದ ಏನಾದರೂ ಕೊಳೆತ ವಾಸನೆ ಬಂತು ಅಂದರೆ ಭಾರತದ ಯೋಗವನ್ನು ನೀವು ನಂಬಬೇಡ್ರಿ ಅಂತ ಹೇಳಿದ್ರಿ ಅವರು, ಯೋಗಾನಂದ ಪರಮಹಂಸರು. ನಮ್ಮ ಶರೀರದೊಳಗಿರುವಂತಹ ಪ್ರಾಣ ಹೋಗಿಬಿಡ್ತು ಅಂದರೆ ಕೇವಲ 3 ಗಂಟೆಗಳಲ್ಲಿ ಈ ಶರೀರದಿಂದ ಕೆಟ್ಟ ವಾಸನೆ ಬರೋದಕ್ಕೆ ಚಾಲು ಆಗ್ತದೆ. ನೀವು 6 ಗಂಟೆ ಬಿಟ್ರಿ ಅಂದರೆ ನಿಮಗದನ್ನು ತಡ್ಕೊಳಕ್ಕೆ ಆಗಂಗಿಲ್ಲ. ಮತ್ತು ನೀವು ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾ ಡೆಡ್ ಬಾಡಿಗೆ? ಇಲ್ಲ ಅಂದರೆ ಎಲ್ಲ ಕಡೆಗೂ ಲೀಕೇಜಸ್ ಎಲ್ಲ ಆಗೋದಕ್ಕೆ ಚಾಲು ಆಗ್ತದೆ ಈ ಶರೀರ. ನೋಡ್ರಿ, ಅದಕ್ಕೆ ಲೈಫ್ ಇಸ್ ಅ ಬಬಲ್ ಆನ್ ವಾಟರ್. ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ. ಇದಿದ್ದಾಗಟ್ಟ ಚಂದ್ರ ಇದು. ಮತ್ತದಕ್ಕೆ ಪೌಡ್ರ್ ಹಚ್ತೀರಿ, ಮತ್ತದಕ್ಕೆ ಪರ್ಫ್ಯೂಮ್ ಹಾಕ್ತೀರಿ, ಮ್ಯಾಲ ಪಟ್ ಅಂತ ಹೋಗಿಬಿಟ್ರೆ ಮುಗ್ದ ಹೋತು. ಶಿವಾಯ ನಮ.
ಸಾವಿಂಗೆ ಸಂಗಡವಾರು. ಪರಮಹಂಸ ಯೋಗಾನಂದರು ಹೇಳ್ತಾರೆ ಅಮೇರಿಕಾದ ಎಲ್ಲ ಜನರಿಗೆ, ನಾ ಈ ಸದ್ದ ದೇಹವನ್ನು ಬಿಡ್ತೀನಿ, ನಿಮಗೆ ಎಷ್ಟು ದಿನ ಸಾಧ್ಯದ ಅಷ್ಟು ದಿನ ಈ ದೇಹವನ್ನು ಇಡ್ರಿ. ನನ್ನ ದೇಹದಿಂದ ಏನಾದರೂ ಕೆಟ್ಟ ವಾಸನೆ ಬಂತು ಅಂದರೆ ಭಾರತದ ಯೋಗವನ್ನು ನೀವು ನಂಬಬೇಡ್ರಿ ಅಂತ ಹೇಳಿದರು. ಅಮೇರಿಕಾದವ್ರು ಸುಮ್ಮನೆ ನಂಬ್ತಾರನ್ರಿ? ಅವರು ಪ್ರಯೋಗ ಮಾಡುವಂಥ ಜನ ಅವರು. ಆಯ್ತು ಬಿಡ್ರಿ ದೇಹವನ್ನು ಅಂದರು. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಹೃದಯ ತುಂಬಿ ಬರ್ತದೆ. ಭಾರತದ ಯೋಗದ ಕುರಿತಾಗಿ, ಭಾರತದ ಹಿರಿಮೆ ಗರಿಮೆಗಳ ಕುರಿತಾಗಿ, ಯೋಗದ ಮಹಾನತೆ ಗಹನತೆಗಳ ಕುರಿತಾಗಿ ಎಷ್ಟು ಅದ್ಭುತವಾದ ಸಾಧನೆ ಮಾಡಿದ್ರು ಈ ನೆಲದ ಯೋಗಿಗಳೆಲ್ಲ. ದೇಹವನ್ನು ಬಿಡ್ತೀನಿ 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 ಅಂತ ಹೇಳಿ ಮಂದಹಾಸ ವಿಸ್ಮಿತರಾಗಿರುವಂತಹ ಪರಮಹಂಸ ಯೋಗಾನಂದರು ದೇಹವನ್ನು ಬಿಡ್ತಾರೆ. ನೀವು ಆಶ್ಚರ್ಯಪಡ್ತೀರಿ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 22 ದಿನಗಳವರೆಗೆ ಅವರ ಪಾರ್ಥಿವ ಶರೀರವನ್ನು ಇಡ್ತಾರ. ಆ ಶರೀರದಿಂದ ಕೆಟ್ಟ ವಾಸನೆ ಬರಲೇ ಇಲ್ಲ. ಅರೆ, 3 ಗಂಟೆಗಳಲ್ಲಿ ಕೆಟ್ಟ ವಾಸನೆ ಬರುವಂಥ ಸಂದರ್ಭದಲ್ಲಿ 22 ಗಂಟೆಗಳವರೆಗೆ ಅವ್ರು ಇಟ್ಟರೂ ಕೂಡ ಅವ್ರ ಶರೀರದಿಂದ ಯಾಕೆ ಕೆಟ್ಟ ವಾಸನೆ ಬರಲಿಲ್ಲ? ಧನಂಜಯ ವಾಯು ಪಂಚಪ್ರಾಣ. ಧನಂಜಯ ಅನ್ನುವಂಥದ್ದು ಒಂದು ವಾಯು ಇರ್ತದೆ, ಅದು ಎಲ್ಲಿವರೆಗೂ ದೇಹದೊಳಗಿರ್ತದೆ, ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಯೋಗಿಗಳಿಗಿರ್ತದೆ. ಅದನ್ನು ಹಿಡಿದಿಟ್ಟುಕೊಂಡಿದ್ದರು. 22 ದಿನ ಆದ್ರೂ ಕೂಡ ಅವ್ರ ಮುಖದ ಮೇಲಿನ ಮಂದಹಾಸ ಕರಗಿರಲಿಲ್ಲ. 22 ದಿನ ಆದ್ರೂ ಕೂಡ ಅವ್ರ ಮುಖದ ಮೇಲಿನ ಆ ಒಂದು ಪ್ರಸನ್ನತೆ ಕರಗಿರಲಿಲ್ಲ. ಅವಾಗ ಅಮೇರಿಕಾದವ್ರಿಗೆ ಹುಚ್ಚಿಡಿತು ನೋಡ್ರಿ ಭಾರತದ ಯೋಗವನ್ನು ಅಂತೇಳಿ. ಈ ಕಡೆ ಬರಾಕತ್ರು ನಮ್ಮ ಮಂದಿ ಪಾಪ್ ಸಾಂಗ್, ಪಾಪ್ ಡಾನ್ಸ್, ಜಿಮ್ಮಿಗೆ ಹೋಗಿ ಎದೆ ಉಬ್ಬಿಸ್ಕೊಂಡು ಹೆಂಗೆ ಅಡ್ಡಾಡ್ತಿರ್ತಾರೆ ನೋಡ್ಬೇಕ್ರಿ ನೀವು. ಆ ಕಡೆ ಮಂದೆಲ್ಲ ಯೋಗ ಕಲಿಯಕ್ಕೆ ಈ ಕಡೆ ಬರಾಕತ್ರು, ಈ ಕಡೆ ಮಂದೆಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಪಾಪ್ ಸಾಂಗ್, ರಾಕ್ ಸಾಂಗ್, ಕಮಾನ್ ಚಾಂಪ್. ನೋಡಿರಿ ಹೆಂಗೆ ಮಾತಾಡ್ತಾರೆ ಎಲ್ಲ. ಇದನ್ನೆಲ್ಲ ಮಾಡಾಕತ್ರು. ಅವ್ರು ಭರತನಾಟ್ಯ ಕಲಿಯಕ್ಕೆ ಅವ್ರು ಈ ಕಡೆ ಬರಾಕತ್ತಾರ. ಇವು ಡಿಸ್ಕೋ ಡ್ಯಾನ್ಸ್ ಮಾಡೋ ಸಲ ಇವು ಆ ಕಡೆ ಹೊಂಟಾವ. ರೋಡ್ ಹಚ್ಚಿ ಕಡೆ ಚಾದ ಅಂಗಡಿ, ರೋಡ್ ಹಚ್ಚಿ ಕಡೆ ಗುಳಿಗೆ ಅಂಗಡಿ. ಅವ್ನು ತಲೆನೋವು ಯಾಕೈತೆ ಅಂದ್ರೆ ಚಾದ ಅಂಗಡಿಗೆ ಹೋಗ್ತಿದ್ದ, ಚಾದ ಅಂಗಡಿ ಅವ್ನು ತಲೆನೋವು ಯಾಕೈತಾರೆ ಗುಳಿಗೆ ಅಂಗಡಿಗೆ ಬರ್ತಿದ್ದ. ಅವ್ರಿಬ್ಬರಿಗೆ ಗೊತ್ತೇ ಇಲ್ಲ ತಲೆನೋವಿಗೆ ಔಷಧಿನ ಮಾತ್ರ ಐತೆ ಅಂತ ಗೊತ್ತೇ ಇಲ್ಲ. ನಮಗೆ ಯಾರಿಗೂ ಗೊತ್ತೇ ಇಲ್ಲ ಈ ಭಾರತದ ಭವ್ಯ ವ್ಯವಸ್ಥೆ ನಮಗೆ ಗೊತ್ತೇ ಇಲ್ಲ. 1930 ಸಂದರ್ಭದಲ್ಲಿ ಶಿವಯೋಗ ಮಂದಿರದ ಪುಣ್ಯ ಪರಿಸರದಲ್ಲಿ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತಹ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರು ಲಿಂಗದೊಳಗೆ ಲೀನ ಆಗ್ತಾರೆ. ಅವರ ಸಮಾಧಿಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಪರಮ ಪೂಜ್ಯರು ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು ಸಮಾಧಿಯನ್ನು ಮಾಡುವಂತಹ ಕೈಂಕರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ, ಸಮಾಧಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ದೊಡ್ಡದಾದ ಬಂಡೆಗಲ್ಲು ಹತ್ತದ. ಗುರುಗಳ ಪಾರ್ಥಿವ ಶರೀರವನ್ನು ಹಂಗೆ ಇಟ್ಟಿದ್ರು. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳವರೆಗೆ ಅವರ ಪಾರ್ಥಿವ ಶರೀರವನ್ನು ಇಟ್ಟರೆ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರ ಪಾರ್ಥಿವ ಶರೀರದಿಂದ ಒಂದಿಷ್ಟು ಕೆಟ್ಟ ವಾಸನೆ ಬಂದಿರಲಿಲ್ಲ. ಅಂದರೆ ಆ ಯೋಗಿಕ ತಾಕತ್ತೆಷ್ಟು ದೊಡ್ಡದಿರಬೇಕು, ನಾವು ವಿಚಾರ ಮಾಡಬೇಕಲ್ಲ. ಯೋಗ ನಾವು ಕಲಿಬೇಕು. ನಾವು ಯಾವಾಗ ಸಾಹಿತ್ಯ ಅನ್ನೋದು ನಮಗೆ ಗೊತ್ತಾಗಬೇಕು. ಯೋಗದೊಳಗೆ ಅಂಥದ್ದೊಂದು ಅದೇ. ನೀವು ಶಿವಬಸವ ಮಹಾಸ್ವಾಮಿಗಳವರ ಜೀವನ ದರ್ಶನದ ಪುಸ್ತಕವನ್ನು ಓದ್ರಿ. ಅವರು ಕೂಡ ಹೇಳಿದರು, ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರನ್ನು ತಮ್ಮ ಜೊತೆ ಕರ್ಕೊಂಡಿದ್ರು. ಅಪ್ಪ, ಯಾಕಪ್ಪ ಈ ದೇಹವನ್ನು ಇಷ್ಟೊಂದು ನೀನು ಕುಶಲೋಪರಿ ಮಾಡ್ತೀವಿ? ಒಂದಲ್ಲ ಒಂದಿನ ಇದು ಹೋಗುವುದದ, ಯಾಕೆ ಇಷ್ಟೊಂದು ತ್ರಾಸು ತಗೋತೀವಿ? ಹೋಗ್ತದೆ, ಇದು ಒಂದಿನ ಹೋಗ್ತದೆ. ಎಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರೂ ಒಂದಿನ ನಮಗೆ ಹಲಿಗೆ ಹಚ್ಚತ್ತಾರ, ಒಂದಿನ ನಮ್ಮನ್ನು ಹೊತ್ಕೊಂಡು ಹೋಗತ್ತಾರ. ಚಲೋ ಮಾಡಿದ್ರಿ ಅಂದ್ರೆ ನೆನೆಸ್ಕೊಂತ ಹೋಗ್ತಾರೆ, ಕೆಟ್ಟ ಮಾಡಿದ್ರಿ ಅಂದ್ರೆ ಬೈಕೊಂತ ಹೋಗ್ತಾರೆ. ನೀವು ಮಂದಿ ಬಾಯಾಗಿರ್ತಿರೋ ಏನು ಮಂದಿ ಹಲ್ಲಾಗಿರ್ತಿರೋ ನಿಮ್ಮ ಕೈಯಾಗಿ ಬಿಟ್ಟಿದ್ದದು. ಮಂದಿ ಬಾಯಾಗಿದ್ರಿ ಅಂದರೆ ಚಲೋ ಮಾಡಿ ಹೋಗಿರಿ ಅಂದಂಗೆ. ಹೋಗ್ಬೇಕಾಗಿತ್ತು ರೀ ಹುಳ, ಅದು ಎಂದೋ ಸಾಯ್ಬೇಕಾಗಿತ್ತದು, ಇಂದು ಸತ್ತೈತೆ ಅಂತ ತಿಳ್ಕೊಂಡು ಅಂದ್ರೆ ಮಂದಿ ಹಲ್ಲಾಗಿದ್ದಂಗೆ.